ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಮಹತ್ವದ ನಿರ್ಣಯವನ್ನ ತೆಗೆದುಕೊಳ್ಳಲಾಗಿದೆ. 6 ಗಂಟೆಯಿಂದ ನಡೀತಾ ಇರುವಂತಹ ಮೀಟಿಂಗ್. ಮೋದಿ ನೇತೃತ್ವದ ಸಭೆಯ ಬಳಿಕ ವಿದೇಶಾಂಗ ಸಚಿವಾಲಯ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿತು. ಸಿಂಧೂ ನದಿ ನೀರಿನ ಒಪ್ಪಂದ ರದ್ದು ಮಾಡೋದರ ಬಗ್ಗೆ ಸಭೆಯಲ್ಲಿ ಮಹತ್ವದ ನಿರ್ಧಾರಕ್ಕೆ ಬರಲಾಗಿದೆ. ವಾಘಾ ಅಟಾರಿ ಬಾರ್ಡರ್ ಬಂದ್ ಮಾಡಲಾಗುತ್ತೆ. 48 ಗಂಟೆಯಲ್ಲಿ ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳಿಗೆ ದೇಶ ತೊರೆಯೋದಿಕ್ಕೆ ಸೂಚನೆಯನ್ನು ಕೂಡ ನೀಡಲಾಗಿದೆ. ಭಾರತದಲ್ಲಿರುವ ಪಾಕ್ನ 25 ರಾಜತಾಂತ್ರಿಕರ ಉಚ್ಚಾಟನೆ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಇನ್ನು ಮುಂದೆ ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತದ ವೀಸಾ ಇಲ್ಲ. ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದೆ ಭಾರತ. ಪಾಕಿಸ್ತಾನದಲ್ಲಿರುವಂತಹ ಭಾರತದ ರಾಜತಾಂತ್ರಿಕರು ವಾಪಸ್ಸಾಗಬೇಕು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್, ಆ ಮೀಟಿಂಗ್ ನ ಬಳಿಕ ವಿದೇಶಾಂಗ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಈ ಮಹತ್ವದ ಘೋಷಣೆಯನ್ನ ಮಾಡಿದೆ. ಸಿಂಧೂ ನದಿ ನೀರಿನ ಒಪ್ಪಂದ ರದ್ದು ಮಾಡಲಾಗಿದೆ. ವಾಘಾ ಅಟಾರಿ ಬಾರ್ಡರ್ ಬಂದ್ ಮಾಡಲಾಗಿದೆ. ಇನ್ನು ಭಾರತದಲ್ಲಿರುವಂತಹ ಪಾಕಿಸ್ತಾನಿಗಳಿಗೆ ದೇಶ ಬಿಡೋದಿಕ್ಕೆ, ದೇಶವನ್ನ ತೊರೆಯೋದಿಕ್ಕೆ 48 ಗಂಟೆಗಳ ಗಡುವನ್ನು ಕೂಡ ನೀಡಲಾಗಿದೆ. ಪಾಕಿಸ್ತಾನಕ್ಕೆ ಭಾರತದಿಂದ ಬಿಗ್ ಶಾಕ್ ಇದು. ಭಾರತದಲ್ಲಿರುವ ಪಾಕಿಸ್ತಾನಿಗಳಿಗೆ ಡೆಡ್ ಲೈನ್ ಅನ್ನ ಕೊಡಲಾಗಿದೆ. ದೇಶ ತೊರಿಬೇಕು ಅಂತ 48 ಗಂಟೆಗಳ ಗಡುವು ನೀಡಲಾಗಿದೆ. ಅಷ್ಟೇ ಅಲ್ಲ, ಪಾಕ್ ರಾಜತಾಂತ್ರಿಕರ ಉಚ್ಚಾಟನೆಯನ್ನು ಕೂಡ ಭಾರತ ಮಾಡಿದೆ. 25 ರಾಜತಾಂತ್ರಿಕರ ಉಚ್ಚಾಟನೆ ಮಾಡಿ ಭಾರತ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಇದರ ಜೊತೆಗೆ ಇನ್ನು ಮುಂದೆ ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತದ ವೀಸಾ ಸಿಗೋದಿಲ್ಲ, ವೀಸಾ ಇಲ್ಲ. ಪಾಕಿಸ್ತಾನದಲ್ಲಿರುವಂತಹ ಭಾರತದ ರಾಜತಾಂತ್ರಿಕರು ತಕ್ಷಣವೇ ವಾಪಸ್ಸಾಗಬೇಕು. ಇಂತಹ ಮಹತ್ವದ ನಿರ್ಧಾರವನ್ನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಮೀಟಿಂಗ್ ನಲ್ಲಿ ತೆಗೆದುಕೊಳ್ಳಲಾಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿ ಶೇಖರ್. ಇದೀಗ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ನಿಜಕ್ಕೂ ಬಹಳ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗಿರುವಂತದ್ದು, ಅದರ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ವಿನಾ, ಡಿಪ್ಲೊಮ್ಯಾಟಿಕ್ ಪ್ರೆಷರ್ ಅನ್ನು ಪಾಕಿಸ್ತಾನದ ಮೇಲೆ ಹಾಕುವಂತಹ ಪ್ರಯತ್ನವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಆರಂಭಿಕ ಸ್ಟೆಪ್ಸ್ಗಳನ್ನು ಇವತ್ತು ತೆಗೆದುಕೊಳ್ಳಲಾಗಿದೆ. 6 ಗಂಟೆಗೆ ಭದ್ರತಾ ಸಮಿತಿಯ ಸಭೆ ಆರಂಭ ಆಗಿತ್ತು. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಮೋದಿ ಸರ್ಕಾರದ ಟಾಪ್ 5 ಮಿನಿಸ್ಟರ್ಗಳು ಮತ್ತು 3 ಸೇನಾಪಡೆಗಳ ಮುಖ್ಯಸ್ಥರು, ಸಶಸ್ತ್ರ ಪಡೆಗಳ ಮುಖ್ಯಸ್ಥರು ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ NSA ಅಜಿತ್ ದೋವಲ್ ಕೂಡ ಇದ್ರು. ಈ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಮಿಲಿಟರಿ ಕ್ರಮಗಳ ಬಗ್ಗೆ ಆಪ್ಷನ್ಸ್ಗಳನ್ನು ಸರ್ಕಾರದ ಮುಂದಿದೆ. ಅದಕ್ಕೂ ಮೊದಲು ರಾಜತಾಂತ್ರಿಕ ಕ್ರಮಗಳನ್ನು ಡಿಪ್ಲೊಮ್ಯಾಟಿಕ್ ಮಾರ್ಗದ ಮೂಲಕ ಪಾಕಿಸ್ತಾನದ ಮೇಲೆ ಒತ್ತಡ ಹೇರುವಂತಹ ಪ್ರಯತ್ನವನ್ನು ಭಾರತ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಪಾಕಿಸ್ತಾನದ ಜೊತೆಗೆ ಭಾರತ ಮತ್ತು ಪಾಕಿಸ್ತಾನ ಸಿಂಧೂ ನದಿಯ ಒಪ್ಪಂದ ಜಾರಿಯಲ್ಲಿತ್ತು. ಆ ಒಪ್ಪಂದವನ್ನು ತತ್ಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತು ಮಾಡಲಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವಂತಹ ಅಟಾರಿ ಮತ್ತು ವಾಘಾ ಬಾರ್ಡರ್ ಅನ್ನು ತತ್ಕ್ಷಣದಿಂದ ರದ್ದು ಮಾಡಲಾಗಿದೆ. ಅಲ್ಲಿ ಪ್ರತಿದಿನ ಸಂಜೆ ವಾಘಾ ಮತ್ತು ಅಟಾರಿ ಬಾರ್ಡರ್ನಲ್ಲಿ ಸೇನಾ ಕಾರ್ಯಕ್ರಮಗಳಾಗ್ತಾ ಇತ್ತು. ಎರಡೂ ಕಡೆಯ ಸೈನಿಕರು ಭಾಗಿಯಾಗಿ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮವನ್ನು ತತ್ಕ್ಷಣದಿಂದ ರದ್ದು ಮಾಡಲಾಗಿದೆ. ಪಾಕಿಸ್ತಾನಿ ಪ್ರಜೆಗಳು, ಭಾರತದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳು 48 ಗಂಟೆಗಳ ಒಳಗೆ ದೇಶವನ್ನು ಬಿಡಬೇಕು ಅಂತ ಖಡಕ್ ಸೂಚನೆಯನ್ನು ಕೊಡಲಾಗಿದೆ. ಭಾರತದಲ್ಲಿರುವ ಪಾಕಿಸ್ತಾನದ 24 ರಾಜತಾಂತ್ರಿಕರನ್ನು ಉಚ್ಚಾಟನೆ ಮಾಡಲಾಗಿದೆ. 7 ದಿನಗಳ ಒಳಗೆ ಭಾರತದಲ್ಲಿರುವಂತಹ ಪಾಕಿಸ್ತಾನಿ ರಾಜತಾಂತ್ರಿಕರು ದೇಶ ಬಿಡಬೇಕು. 55 ರಾಜತಾಂತ್ರಿಕರು ಭಾರತದಲ್ಲಿದ್ದರು. ಪಾಕಿಸ್ತಾನದ ಹೈಕಮಿಷನ್ ಕಚೇರಿ ನವದೆಹಲಿಯಲ್ಲಿ 55 ಸಿಬ್ಬಂದಿಗಳಿದ್ರು. ಅದರಲ್ಲಿ 30 ಜನರಷ್ಟೇ ಇರೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. 25 ರಾಜತಾಂತ್ರಿಕರನ್ನು ದೇಶದಿಂದ ಹೊರಹಾಕುವ ನಿರ್ಧಾರವನ್ನು ನರೇಂದ್ರ ಮೋದಿ ಸರ್ಕಾರ ಕೈಗೊಂಡಿದೆ. 7 ದಿನದಲ್ಲೇ ಅವರು ದೇಶವನ್ನು ಬಿಡಬೇಕು. ಇನ್ನು ಮುಂದೆ ಪಾಕಿಸ್ತಾನದ ಯಾವುದೇ ಪ್ರಜೆಗಳಿಗೆ ವೀಸಾ ಕೊಡೋದಿಲ್ಲ ಅಂತ ಕೇಂದ್ರ ಸರ್ಕಾರ ಇವತ್ತಿನ ಸಭೆಯಲ್ಲಿ ನಿರ್ಧಾರ ಮಾಡಿದೆ. ಈಗ ಇಶ್ಯೂ ಮಾಡಲಾಗಿರುವಂತಹ ಕೆಲವು ವೀಸಾಗಳು
ತತ್ಕ್ಷಣದಿಂದ ರದ್ದಾಗುತ್ತೆ ಅನ್ನುವ ಆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪ್ರಮುಖ ನಿರ್ಣಯಗಳನ್ನು ಮಾಡಲಾಗಿದೆ ಇವತ್ತಿನ ಸಭೆಯಲ್ಲಿ. ಇದು ಆರಂಭಿಕವಾಗಿ ಪಾಕಿಸ್ತಾನದ ವಿರುದ್ಧ ಡಿಪ್ಲೊಮ್ಯಾಟಿಕ್ ಪ್ರೆಷರನ್ನು ಮಾಡುವಂತಹ ನಿರ್ಧಾರವನ್ನು ಮಾಡಲಾಗಿದೆ. ಜೊತೆಗೆ ಪಾಕಿಸ್ತಾನದಲ್ಲಿರುವಂತಹ ಭಾರತೀಯ ಹೈಕಮಿಷನ್ನಲ್ಲಿರುವ ಅಧಿಕಾರಿಗಳನ್ನು ವಾಪಸ್ ಕರೆಸಿಕೊಳ್ಳುವಂತಹ ನಿರ್ಧಾರವನ್ನು ಕೂಡ ಇವತ್ತು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಪಾಕಿಸ್ತಾನದ ವಿರುದ್ಧ ಅನ್ನುವಂತಹ ಪ್ರಶ್ನೆಗಳಿದ್ವು. ಇವತ್ತು ಒಂದು ಸಭೆಯನ್ನು ಮಾಡಿ ಸಭೆಯಲ್ಲಿ ಮೊದಲಿಗೆ ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ಮೇಲೆ ಒಂದು ಪ್ರೆಷರನ್ನು ಬಿಲ್ಡ್ ಮಾಡುವಂತಹ ಪ್ರಯತ್ನವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ. ಇದರ ಜೊತೆಗೆ ಪಾಕಿಸ್ತಾನದ ಮೇಲೆ ಮಿಲಿಟರಿ ಆಪ್ಷನ್ಸ್ಗಳೇನು ಅನ್ನುವಂತಹ ಪ್ರಶ್ನೆಗಳು ಇದೆ. ಅದರ ಬಗ್ಗೆಯೂ ಕೂಡ ಸಂಪುಟ ಸಮಿತಿಯ ಸಭೆಯಲ್ಲಿ, ಭದ್ರತಾ ಸಂಪುಟ ಸಮಿತಿಯ ಸಭೆಯಲ್ಲಿ ಚರ್ಚೆಗಳಾಗಿದ್ದಾವೆ. ಅದರ ಬಗ್ಗೆ ನಿರ್ಣಯಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಹೇಳುವಂತಹ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕಂದರೆ ಅದು ಸೇನಾ ಜನರಲ್ಗಳ ಮೂಲಕ ಸೇನೆಯ ಮಟ್ಟದಲ್ಲಿ ನಿರ್ಧಾರಗಳಾಗುತ್ತೆ. ಅದು ಯಾವುದೇ ಮಿಲಿಟರಿಯ ಆಪ್ಷನ್ಗಳು ಮಿಲಿಟರಿ ಕಾರ್ಯಾಚರಣೆ ನಡೆದ ನಂತರ ಅದರ ವಿವರಣೆಯನ್ನು ನೀಡಲಾಗುತ್ತೆ. ಹಾಗಾಗಿ ಇವತ್ತಿನ ಸಭೆಯ ನಂತರ ವಿದೇಶಾಂಗ ಸಚಿವಾಲಯ ಕೊಟ್ಟಂತಹ ಬಿಡುಗಡೆ ಮಾಡಿದಂತಹ ಹೇಳಿಕೆ ಪತ್ರಿಕಾಗೋಷ್ಠಿಯಲ್ಲಿ ರಾಜತಾಂತ್ರಿಕ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ನಮಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಮೋದಿಯವರ ನೇತೃತ್ವದಲ್ಲಿ ನಡೆದಂತಹ ಭದ್ರತಾ ಸಮಿತಿಯ ಸಭೆಯಲ್ಲಿ ಮಿಲಿಟರಿ ಆಪ್ಷನ್ಸ್ಗಳ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಆಕ್ರಮಿತ ಕಾಶ್ಮೀರದಲ್ಲಿ 40ಕ್ಕೂ ಹೆಚ್ಚು ಉಗ್ರರ ಲಾಂಚ್ ಪ್ಯಾಡ್ಗಳಿದ್ದಾವೆ. ಆ ಲಾಂಚ್ ಪ್ಯಾಡ್ಗಳ ಮೇಲೆ ದಾಳಿ ಮಾಡಬೇಕಾ ಬೇಡವಾ ಅನ್ನುವಂತಹ ಚರ್ಚೆಗಳಾಗಿದ್ದಾವೆ. ಜೊತೆಗೆ ಗಡಿ ಭಾಗದಲ್ಲಿ LOC ಗಡಿ ನಿಯಂತ್ರಣ ರೇಖೆಯ ಎಲ್ಲಿ ಇರುವಂತಹ ಪಾಕಿಸ್ತಾನಿ ಪೋಸ್ಟ್ಗಳನ್ನು, ಸೇನಾ ಪೋಸ್ಟ್ಗಳ ಮೇಲೆ ದಾಳಿ ಮಾಡಬೇಕೋ ಮಾಡಬಾರ್ದಾ ಅನ್ನುವಂತಹ ಚರ್ಚೆಗಳಾಗಿದ್ದಾವೆ. ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ಗಡಿ ನಿಯಂತ್ರಣ ರೇಖೆಗೆ ಹತ್ತಿರವಿರುವಂತಹ ಪಾಕಿಸ್ತಾನದ ಸೇನಾ ಬೇಸ್ಗಳ ಮೇಲೆ ದಾಳಿ ಮಾಡಬಾರ್ದಾ ಅನ್ನುವಂತಹ ಚರ್ಚೆಗಳಾಗಿದ್ದಾವೆ. ಜೊತೆಗೆ ಅರಬ್ಬಿ ಸಮುದ್ರದಲ್ಲಿ ಪಾಕಿಸ್ತಾನದ ನೌಕಾ ವೆಹಿಕಲ್ಗಳ ಮೇಲೆ ದಾಳಿ ಮಾಡುವ ಬಗ್ಗೆಯೂ ಕೂಡ ಹಲವು ಚರ್ಚೆಗಳಾಗಿದ್ದಾವೆ. ಜೊತೆಗೆ ಕಾಶ್ಮೀರದಲ್ಲಿ ಈಗ ಇರುವಂತಹ ಪಾಕಿಸ್ತಾನಿ ಉಗ್ರರು ಅವರಿಗೆ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಆ ಕೂಂಬಿಂಗ್ ಆಪರೇಷನ್ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದಲ್ಲಿ ಈ ಸಭೆಯಲ್ಲಿ ಚರ್ಚೆಯಾಗಿದೆ. ಆರಂಭಿಕವಾಗಿ ಡಿಪ್ಲೊಮ್ಯಾಟಿಕ್ ನಿರ್ಧಾರಗಳನ್ನು ಮೋದಿ ಸರ್ಕಾರ ಘೋಷಣೆಯಾಗಿದೆ. ಮಿಲಿಟರಿ ಆಪ್ಷನ್ಸ್ ಬಗ್ಗೆ ಮಿಲಿಟರಿ ಕಾರ್ಯಾಚರಣೆಯ ನಂತರವೇ ಗೊತ್ತಾಗುತ್ತೆ. ಯಾಕಂದ್ರೆ ಈ ಹಿಂದೆ 2016ರಲ್ಲಿ ಉರಿ ದಾಳಿಯಾದಾಗ ಅದಾದ ನಂತರ ಸರ್ಜಿಕಲ್ ಸ್ಟ್ರೈಕ್ ಆಯಿತು. ಶಶಿ, ನೋ ಡೌಟ್ ಈ ದಾಳಿಯ ನಂತರ ಈ ಹಿಂದೆ ಆದ ಹಾಗೆ ಸರ್ಜಿಕಲ್ ಸ್ಟ್ರೈಕ್ ರೀತಿಯ ದಾಳಿಗಳು ಆಗಬಹುದು ಅನ್ನುವಂತಹ ನಿರೀಕ್ಷೆ ಅಫ್ಕೋರ್ಸ್ ಪಾಕಿಸ್ತಾನ ಮಾಡಿರುತ್ತೆ. ಆದ್ರೆ ಈಗ ಮೀಟಿಂಗ್ ನ ಬಳಿಕ ತೆಗೆದುಕೊಂಡಂತಹ ಕಠಿಣ ನಿಲುವುಗಳು, ಕಠಿಣ ನಿರ್ಧಾರಗಳು, ಇದು ನಿಜಕ್ಕೂ ಪಾಕಿಸ್ತಾನಕ್ಕೆ ಶಾಕೇನಾ ಭಾರತದಿಂದ ಕೊಡಲಾಗುವ? ಪಾಕಿಸ್ತಾನ ನಿರೀಕ್ಷೆ ಮಾಡಿದಂತಹ ನಿರ್ಧಾರಗಳನ್ನೇ ಭಾರತ ತೆಗೆದುಕೊಂಡಿದೆ. ಎಕ್ಸ್ಪೆಕ್ಟೆಡ್ ಡಿಸಿಷನ್ಸ್ಗಳನ್ನು ಭಾರತ ಮಾಡಿದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಇದರಲ್ಲಿ ಹೆಚ್ಚೇನೂ ಸ್ಟೇಕ್ ಇಲ್ಲ. ಯಾಕಂದರೆ ನಿರ್ಣಯಗಳನ್ನು ಮಾಡಿರುವಂಥದ್ದು ಮೋದಿ ಸರ್ಕಾರ. ಹಾಗಾಗಿ ಅವರು ಎಕ್ಸ್ಪೆಕ್ಟೆಡ್ ಇದ್ದಾರೆ. ಆದರೆ ಪಾಕಿಸ್ತಾನಕ್ಕೆ ಅತ್ಯಂತ ಹೆಚ್ಚು ಭಯ ಇರುವುದು ಭಾರತ ತೆಗೆದುಕೊಳ್ಳಬಹುದಾದಂಥ ಮಿಲಿಟರಿ ಆಪ್ಷನ್ಸ್ಗಳ ಬಗ್ಗೆ ಪಾಕಿಸ್ತಾನಕ್ಕೆ ಭಯ ಇದೆ. ಯಾಕಂದರೆ 2016ರಲ್ಲಿ ಉರಿ ಸೆಕ್ಟರ್ನಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ದಾಳಿ ಮಾಡಿದಾಗ ಅದಾದ ನಂತರ ತಕ್ಷಣ ಸರ್ಜಿಕಲ್ ಸ್ಟ್ರೈಕ್ ಆಗಿತ್ತು. ಅಂದರೆ ಮೊಟ್ಟ ಮೊದಲ ಬಾರಿಗೆ 1971ರ ಯುದ್ಧದ ನಂತರ ಮೊಟ್ಟ ಮೊದಲ ಬಾರಿಗೆ ಭಾರತದ ಸೈನಿಕರು ಗಡಿಯನ್ನು ದಾಟಿ ಉಗ್ರರ ಲಾಂಚ್ ಪ್ಯಾಡ್ಗಳಿಗೆ ನುಗ್ಗಿ ದಾಳಿಯನ್ನು ಮಾಡಿದರು. ಅದಾದ ನಂತರ ಪುಲ್ವಾಮಾ ಅಟ್ಯಾಕ್ ಆದ ನಂತರ ಬಾಲಾಕೋಟ್ ಮೇಲೆ ವಾಯುಪಡೆಯ ಮೂಲಕ ಏರ್ ಸ್ಟ್ರೈಕನ್ನು ಮಾಡಲಾಗಿತ್ತು. ಈಗ ಏನು ಅನ್ನುವಂತಹ ಪ್ರಶ್ನೆ ಭಾರತೀಯರಲ್ಲಿದೆ. ಈಗ ಏನು ಅನ್ನುವಂತಹ ಆತಂಕ ಪಾಕಿಸ್ತಾನಿಯರಲ್ಲಿದೆ. ಭಾರತ ಈಗ ನೆಕ್ಸ್ಟ್ ಏನು ಮಾಡುತ್ತೆ ಅಂತ ಅದರ ಬಗ್ಗೆಯೂ ಕೂಡ ವಿಸ್ತೃತವಾದಂತಹ ಚರ್ಚೆಗಳಾಗಿದ್ದಾವೆ. ನಾನು ಈಗಾಗಲೇ ಹೇಳ್ದಂಗೆ ಮಿಲಿಟರಿ ಆಪ್ಷನ್ಸ್ಗಳ ಬಗ್ಗೆ ಬಹಿರಂಗವಾಗಿ ಕಾರ್ಯಾಚರಣೆ ನಡೆಯುವುದಕ್ಕೂ ಮೊದಲು ವಿವರಣೆಯನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ವಿದೇಶಾಂಗ ಸಚಿವಾಲಯ ಕೇವಲ ಡಿಪ್ಲೊಮ್ಯಾಟಿಕ್ ಪ್ರೆಷರ್ಗಳನ್ನು, ಡಿಪ್ಲೊಮ್ಯಾಟಿಕ್ ಕ್ರಮಗಳನ್ನು ಮಾತ್ರ ವಿವರಣೆಯನ್ನು ಕೊಟ್ಟಿದೆ. ಮಿಲಿಟರಿ ಆಪ್ಷನ್ಸ್ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ವೀಣಾ, ಎಸ್ ಥ್ಯಾಂಕ್ ಯು ಶಶಿ ತಮ್ಮ ಡೀಟೇಲ್ಸ್ಗಾಗಿ. ಸಂಜೆ 6 ಗಂಟೆಯಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇತ್ತು. ಈಗ ಮೀಟಿಂಗ್ ಮುಗಿದಿದೆ. ಮೀಟಿಂಗ್ ನ ಬಳಿಕ ಭಾರತ ಬಹಳ ಪ್ರಮುಖವಾದಂತಹ ರಾಜತಾಂತ್ರಿಕ ನಿರ್ಧಾರಗಳನ್ನ ತೆಗೆದುಕೊಂಡಿದೆ. ಆದರೆ ಮಿಲಿಟರಿ ಕ್ರಮ ಏನಾಗಿರಬಹುದು, ಅದರ ಆಪ್ಷನ್ಸ್ಗಳು ಏನು ಅನ್ನೋದರ ಬಗ್ಗೆ ಅಫ್ಕೋರ್ಸ್ ಮಾಹಿತಿಗಳು ಬರಲ್ಲ. ಕಾರ್ಯಾಚರಣೆಯ ನಂತರವಷ್ಟೇ ಎಲ್ಲ ಡೀಟೇಲ್ಸ್ ಸಿಗುವಂಥದ್ದು.
ರಾಜತಾಂತ್ರಿಕ ನಿರ್ಣಯವನ್ನ ಭಾರತ ಸರ್ಕಾರ ತೆಗೆದುಕೊಂಡಿದೆ. ಸಿಂಧೂ ನದಿ ನೀರಿನ ಒಪ್ಪಂದ ರದ್ದಾಗಿದೆ. ಇದರ ಜೊತೆಗೆ ಹಲವು ಮಹತ್ವದ ನಿರ್ಧಾರ. ವಾಘಾ ಅಠಾರಿ ಬಾರ್ಡರ್ ಬಂದ್. ಕಾರಣ, ವಾಘಾ ಅಠಾರಿ ಬಾರ್ಡರ್ನಲ್ಲಿ ಸೇನಾ ಕಾರ್ಯಕ್ರಮಗಳು ನಡೆಯುತ್ತೆ. ಅದನ್ನ ಈಗ ಬಂದ್ ಮಾಡಲಾಗಿದೆ. 48 ಗಂಟೆಯಲ್ಲಿ ಪಾಕ್ ಪ್ರಜೆಗಳು ಭಾರತವನ್ನ ತೊರೆಯಬೇಕು. ಡೆಡ್ ಲೈನ್ ಅನ್ನ ಕೂಡ ಭಾರತ ನೀಡಿದೆ. ಭಾರತದಲ್ಲಿರುವಂತಹ 25 ರಾಜತಾಂತ್ರಿಕರು, ಪಾಕ್ 25 ರಾಜತಾಂತ್ರಿಕರ ಉಚ್ಚಾಟನೆಯನ್ನು ಕೂಡ ಭಾರತ ಸರ್ಕಾರ ಮಾಡಿದೆ. ಇನ್ನು ಮುಂದೆ ಪಾಕಿಸ್ತಾನದ ಪ್ರಜೆಗಳಿಗೆ ಭಾರತದ ವೀಸಾ ಸಿಗೋದಿಲ್ಲ. ರಾಜತಾಂತ್ರಿಕ ನಿರ್ಣಯವನ್ನ ತೆಗೆದುಕೊಂಡಿದೆ ಮೋದಿ ನೇತೃತ್ವದ ಸಭೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.